ಹಾಯ್ ಎಲ್ರಿಗೂ. ಇವತ್ತು ನಾನು ಮಾಡ್ತಾಯಿದ್ದೀನಿ ಮರಬಾಯಿ ಕ್ಲೀನ್ ಮಾಡಿ ಸುಕ್ಕ ಮಾಡ್ತಾಯಿದ್ದೀನಿ. ಇದನ್ನ ನಾನು ಹೀಗೆ 2 ಪೀಸ್ ಮಾಡಿಬಿಟ್ಟು ಒಂದೇ ಶೆಲ್ಗಾಗಿ ಈ ಶೆಲ್ಲನ್ನು ರಿಮೂವ್ ಮಾಡ್ತಿದ್ದೀನಿ. ಇದು ಯಾಕೆ ನಾನು ಡಿವೈಡ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಇದರೊಳಗಡೆ ಮಣ್ಣೆಲ್ಲ ಇರುತ್ತೆ. ಈ ಮಣ್ಣು ಕ್ಲೀನ್ ಆಗಬೇಕು, ಅದಕ್ಕೋಸ್ಕರ. ಕ್ಲೀನ್ ನಾನು ಯಾವತ್ತೂ ಹಾಗೆ ಮರಬಾಯಿ ಕ್ಲೀನ್ ಮಾಡುವಾಗ ಒಂದು ಶೆಲ್ಲಲ್ಲಿ ಮಾತ್ರ ಇಟ್ಟು ಇನ್ನೊಂದು ಶೆಲ್ನ ರಿಮೂವ್ ಮಾಡಿ ತೆಗಿತೀನಿ. ಎಲ್ಲ ಮಾಂಸನೂ ಒಂದೇ ಶೆಲ್ಲಲ್ಲಿ ಇಡೋದು. ಯಾಕಂತ ಹೇಳಿದರೆ ನಂಗೆ ಅದರಲ್ಲಿರುವಂಥ ಮರಳು ಏನಿದೆ ಅದು ನಂಗೆ ಕ್ಲೀನಾಗಿ ಹೋಗಬೇಕು. ಕೆಲವರು ಯಾವ ಮೆಥಡಲ್ಲಿ ಮಾಡ್ತಾರಂತ ಹೇಳಿದರೆ ಅದನ್ನು ಬಿಸಿನೀರಿಗೆ ಹಾಕಿ ರಿಮೂವ್ ಮಾಡಿ ತೆಗಿತಾರೆ ಮಾಂಸನ. ಅದೂ ಮಾಡ್ಬೋದು. ನನಗಂದ್ರೆ ಈ ಥರ ಮಾಡಿದರೆ ತೊಳೆದು ತೆಗಿಯುವಾಗ ತುಂಬ ಕ್ಲೀನಾಗಿರುತ್ತಲ್ಲ. ಹಾಗಾಗಿ ನಾನು ಈ ಮೆಥಡನ್ನು ಯಾವತ್ತೂ ಫಾಲೋ ಮಾಡೋದು. ನನಗೆ ಫಸ್ಟ್ ಕ್ಲೀನ್ ಇರಬೇಕು, ಸ್ಮೆಲ್ ಬರಬಾರ್ದು ಏನೂ. ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ನಾವಿವತ್ತು ತಗೊಂಡಿದ್ರಲ್ಲಿ ಮರಬಾಯಿ ನಮಗೆ KG ಪ್ರಕಾರ ಕೊಟ್ಟಿರೋದು. ಕೆಲವು ಕಡೆ ಈ ಟಿನ್ನಲ್ಲಿ ಹಾಕಿಬಿಟ್ಟು ಒಂದು ಸೇರಿಗೆ ಇಷ್ಟ ಅಂತ ಹೇಳ್ಕೊಡ್ತಾರೆ. ಬಟ್ ನಾವು ತಗೊಂಡಲ್ಲಿ KG ಲೆಕ್ಕ ಕೊಟ್ಟಿರೋದು. ಹಾಗಾಗಿ ನಾವು 1.5 kg ತಗೊಂಡ್ವಿ. 1.5 kg ಅಂತ ಹೇಳಿದರೆ ಅದರಲ್ಲಿ ಚಿಪ್ಪಿದೆ ವೆಯ್ಟ್ ಹೋಗುತ್ತೆ ತೂಕ ಮಾಡುವಾಗ. ಆದರೆ ಏನು ಮಾಡೋಣ, ಅದು ಸಣ್ಣ ಮಾಂಸ ಆದ್ರೂ ಅದರ ಟೇಸ್ಟೇ ಬೇರೆ. ಈ ಮಳೆಗಾಲದಲ್ಲಂತೂ ಸೂಪರಾಗಿರುತ್ತೆ ಅದರ ಟೇಸ್ಟು. ನನಗಂತೂ ಭಾಳ ಇಷ್ಟ. ನಂದು ಫೇವ್ರೆಟ್ ಆ್ಯಕ್ಚುಲಿ ಮರಬಾಯಿ ಸುಕ್ಕ ಅಂತ ಹೇಳಿದರೆ ನನಗೆ ಬೇರೆ ಯಾವ ಮೀನೂ ಬೇಡ ಅದರ ಎದುರಿಗೆ, ಅಷ್ಟು ಚೆನ್ನಾಗಿರುತ್ತೆ. ಅದರಲ್ಲಿರೋದು ಸಣ್ಣ ಮಾಂಸ, ಆದರೆ ಅದರಂಥ ರುಚಿ ನನಗೆ ಬೇರೆ ಯಾವುದ್ರಲ್ಲೂ ಸಿಗೋದಿಲ್ಲ. ನಾನು ಕ್ಲೀನ್ ಮಾಡಲಿಕ್ಕೆ ಒಂದು ಸ್ವಲ್ಪ ತಗೊಂಡಿದ್ದೆ. ಯಾಕಂತ ಹೇಳಿದರೆ ನಾನು ಅದನ್ನು ಒಂದೇ ಚಿಪ್ಪಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ನಲ್ಲ ಮಾಂಸನ. ಹಾಗಾಗಿ ನನಗೊಂದು ಸ್ವಲ್ಪ ಟೈಮ್ ತಾಗಿದೆ ಕರೆಕ್ಟಾಗಿ ಅದರದ್ದು ಮರಳೆಲ್ಲ ಕ್ಲೀನ್ ಮಾಡಬೇಕಿತ್ತು. ಹಾಗಾಗಿ ತುಂಬ ಹೊತ್ತು ತಗೊಂಡಿದ್ದೀನಿ ಅದಕ್ಕಂತಲೇ ಹೇಳಿ. ಆದರೆ ನನಗಿಷ್ಟ ಮೀನು ಕ್ಲೀನ್ ಮಾಡೋದಾಗಲಿ ತುಂಬಾ ಇಷ್ಟ. ನಮ್ಮ ಈ ತುಳುನಾಡು ಜನತೆಗೆ ಮೀನು ಯಾವತ್ತೂ ಕೊರತೆನೇ ಇಲ್ಲ. ಯಾಕಂತ ಹೇಳಿದರೆ ಯಾವತ್ತು ನೋಡಿದ್ರೂ ಸಿಗ್ತಾ ಇರುತ್ತೆ. ನಾವಂತೂ ತಂದು ಫ್ರಿಜ್ಜಲ್ಲಿ ಸ್ಟಾಕ್ ಇಟ್ಕೊಂಡು ಬಿಡ್ತೀವಿ. ಆ ಮೀನು ಏನಿಲ್ಲಾದರೂ ಅಟ್ಲೀಸ್ಟ್ ನಮಗೊಂದು ಫ್ರೈ ಆದರೂ ಬೇಕು. ಫ್ರೈ ಅಥವಾ ಸಾರು. ಫ್ರೈ ಇದ್ರೇ ಸಾಕು, ನಮಗೆ ಊಟ ಚೆನ್ನಾಗಿ ಸೇರತ್ತೆ. ಒಟ್ಟು ಮೀನಿದು ಸ್ಮೆಲ್ ನಮಗೆ ಬೇಕೇ ಬೇಕು. ಇಲ್ಲಂತಾದರೆ ಊಟನೇ ಸೇರಲ್ಲ, ಬೋರ್ ಅನಿಸ್ಬಿಡತ್ತೆ. ಊಟ ಚಪ್ಪೆ ಆಗುತ್ತೆ ಖಾಲಿ ತರಕಾರಿ ತಿನ್ನೋದಾದರೆ. ಮೀನೊಟ್ಟಿಗಾದರೆ ಒಂದು 4 ಬಾಯಿ ಜಾಸ್ತಿ ಹೋಗುತ್ತೆ ಊಟ. ಚಿಪ್ಪು ಬಿಡಿಸಿ ಒಂದು ಕ್ಲೀನ್ ಆಗಿದ್ದು ಒಂದು ಬೌಲಲ್ಲಿ ಇಟ್ಟಿದ್ದೀನಿ. ಇನ್ನೊಂದು ನಾವೇನು ಚಿಪ್ಪು ಬಿಡಿಸಿ ವೇಸ್ಟೇಜ್ ಏನಿದೆ ಅದನ್ನು ಇನ್ನೊಂದು ಬೌಲಿಗೆ ಹಾಕಿದ್ದೀನಿ. ಇದು ಯಾವತ್ತು ಬಿಸಾಡೋಕ್ಕೆ. ಇದು ನೋಡಿ ಅಂತೆ ಕೆಟ್ಟೋಗಿದೆ, ಕೆಲವೆಲ್ಲ ಕೆಟ್ಟೋಗಿದ್ದನ್ನೆಲ್ಲ ಇದರೆಲ್ಲ ಹಾಕಿಟ್ಟಿದ್ದೀನಿ. ಇದನ್ನು ಬಿಸಾಡೋಕ್ಕೆ ವೇಸ್ಟೇಜು. ಇದು ಚೆನ್ನಾಗಿರೋದು. ಇದನ್ನು ಇನ್ನೂ ನಾವು ವಾಶ್ ಮಾಡಬೇಕು ನೀರಲ್ಲಿ. 1-2-3 ನೀರು ಹಾಕಾದರೂ ವಾಶ್ ಮಾಡಲೇಬೇಕು. ಯಾಕಂತ ಹೇಳಿದರೆ ಮರಳೆಲ್ಲ ಹೋಗಬೇಕು ಅದರಲ್ಲಿರೋವಂಥದ್ದು.
ಮತ್ತೆ ನಾನು ವಾಶ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗಂತ ಹೇಳಿ. ಈಗ ನಾನೀಗ ನೀರು ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಬಿಟ್ಟಿದ್ದೀನಿ. ನೀರು ಬಿಟ್ಟು ಅದನ್ನು ಈಗ ಅದರಿಂದ ಸ್ವಲ್ಪ ವಾಶ್ ಮಾಡಿ ಇನ್ನೊಂದು ಬೌಲ್ ಏನಿದೆ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಕ್ಲೀನ್ ಮಾಡ್ತಾಯಿದ್ದೀನಿ ಅಂತ ಹೇಳಿ. ಒಂದೇ ತೆಗ್ದು ಹಾಕ್ತಾಯಿದ್ದೀನಿ, ಯಾಕಂತ ಹೇಳಿದರೆ ಮರಳೆಲ್ಲ ಹೋಗಿ ಕ್ಲೀನಾಗಿಬಿಡತ್ತೆ. ಎಷ್ಟು ಕ್ಲೀನ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ಈ ಬೌಲಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದರಿಂದ ತೆಗ್ದು ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ನಾನೊಂದು 4-5 ನೀರಾದರೂ ಹಾಕ್ತೀನಿ, ಯಾಕಂತ ಹೇಳಿದರೆ ಚೆನ್ನಾಗಿರುತ್ತೆ ಕ್ಲೀನಾಗಿಬಿಟ್ಟು. ಇದು ಇವಾಗ ರೆಡಿಯಾಗಿದೆ. ಇದನ್ನು ತಗೊಂಡು ಹೋಗ್ಬಿಟ್ಟು ಇನ್ನು ಪದಾರ್ಥ ಮಾಡಿದರೆ ಆಯಿತು. ನಮಗಂತೂ ತೊಳಿತಾ ಇರೋದನ್ನೇ ಒಂಥರ ಓಡಿಸಿದ ಟೈಪು, ತೊಳಿತಾ ಇರೋದೇ ಕೆಲಸ. ಇದು ಇವಾಗ ಕ್ಲೀನಾಗಿ ರೆಡಿಯಾಗಿದೆ ಪದಾರ್ಥ ಮಾಡಲಿಕ್ಕೆ. ಮತ್ತು ಇದು ಬಂದುಬಿಟ್ಟು ವೇಸ್ಟೇಜ್. ಅವಾಗ ನಿಮಗೆ ತೋರಿಸಿದ್ನಲ್ಲ ಫ್ರೆಂಡ್ಸು, ಈ ವೇಸ್ಟೇಜ್ನ ನಾನೀಗ ಏನು ಮಾಡ್ತಾಯಿದ್ದೀನಿ ನೋಡಿ. ಈ ವೇಸ್ಟೇಜ್ ಏನಿದೆ ಅಲ್ಲ, ಇದನ್ನ ತಗೊಂಡೋಗಿ ನಾನು ಯಾವತ್ತೂ ಈ ತೆಂಗಿನ ಕಟ್ಟೆಗೆ ಹಾಕೋದು. ಇವಾಗ ಬನ್ನಿ ಇದರ ರೆಸಿಪಿ ಏನಿದೆ ನಿಮಗೆ ತೋರಿಸ್ಕೊಡ್ತೀನಿ. ಇದು ಸುಕ್ಕ ಮಾಡಲಿಕ್ಕೆ ಬೇಕಾದಂಥ ಐಟಮ್ ಕೊತ್ತಂಬರಿ ಸ್ವಲ್ಪ, ಹಾಗೆ ಸ್ವಲ್ಪ ಕಾಳು ಮೆಣಸು ತಗೊಂಡಿದ್ದೀನಿ, ನಂತರ ಸ್ವಲ್ಪ ಮೆಂತೆ, ಸ್ವಲ್ಪ ಹುಳಿ, ಒಂದು 7 ಮೆಣಸು, ಒಣಮೆಣಸು, ಹಾಗೆ ಒಂದು ಸಣ್ಣ ತುಂಡು ನೀರುಳ್ಳಿ, 2 ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಇದಿಷ್ಟು ನಾವು ರುಬ್ಕೊಳ್ಳಿಕ್ಕೆ ಬೇಕಾದಂಥ ಐಟಮ್. ರುಬ್ಕೊಳ್ಳೋಕ್ಕಿಂತ ಮುಂಚೆ ನಾವು ಇದನ್ನು ಪ್ಯಾನಲ್ಲಿ ಫ್ರೈ ಮಾಡಬೇಕಾಗ್ತದೆ. ನಂತರ ನಾನೀಗ ಪ್ಯಾನ್ ಇಟ್ಟು ಅದು ಕಾದಿದ ನಂತರ ಅದಕ್ಕೆ ನಾನು ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು ಪ್ಯಾನಲ್ಲಿ. ಇದಕ್ಕೊಂದು ಸ್ವಲ್ಪ ಹೊತ್ತಾಗುತ್ತೆ ಫ್ರೈ ಆಗಲಿಕ್ಕೆ. ಕೊತ್ತಂಬರಿ ಎಲ್ಲ ಚೆನ್ನಾಗಿ ಒಂದು 2-3 ಸತಿ ರೊಟೇಟ್ ಮಾಡಿಕೊಂಡ್ರೆ ಚೆನ್ನಾಗಿ ಅಲ್ಲಿಗೆ ಫ್ರೈ ಆಗುತ್ತೆ. ಕೊತ್ತಂಬರಿನ ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ನಂತರ ಇದೇ ಪ್ಯಾನಿಗೆ ನಾನು ಸ್ವಲ್ಪ ಕಾಳು ಮೆಣಸು ಹಾಕ್ತಾಯಿದ್ದೀನಿ. ಕಾಳು ಮೆಣಸು ಹಾಗೆ ಒಂದು ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ. ಇದೇ ಪ್ಯಾನಿಗೆ ನಾನು ಮೆಂತ್ಯನ ಹಾಕ್ತಾಯಿದ್ದೀನಿ. ಮೆಂತ್ಯನೂ ಹೀಗೆ ಫ್ರೈ ಮಾಡಬೇಕು ಸ್ವಲ್ಪ ಹೊತ್ತು ಪ್ಯಾನಲ್ಲಿ. ಸ್ವಲ್ಪ ಸ್ಲೋ ಇಟ್ಕೊಂಡೆ ನಾನು, ಯಾಕಂತ ಹೇಳಿದರೆ ಸ್ಪೀಡ್ ಇಟ್ಟು ಸ್ವಲ್ಪ ಸೀದೋಗುತ್ತೆ, ಅದಕ್ಕೋಸ್ಕರ ಸ್ಲೋ ಇಟ್ಟು ಮೆಂತ್ಯನ ಹಾಕಿದೆ ನಾನು.
ನಂತರ ಇದೇ ಪ್ಯಾನಿಗೆ ನಾನು ಮೆಣಸು ಏನಿಟ್ಟಿದ್ದೆ ಅದನ್ನು ಫ್ರೈ ಮಾಡಲಿಕ್ಕೆ ಹಾಕಿದ್ದೀನಿ. ನಂತರ ಮಿಕ್ಸರ್ ಜಾರಿಗೆ ಫ್ರೈ ಮಾಡಿ ಇಟ್ಟಂಥ ಎಲ್ಲ ಐಟಮ್ನ ಹಾಕಿ ಒಂದು ಸ್ಪೂನ್ ಅರಿಶಿನ ಹುಡಿ ಹಾಕ್ತಾಯಿದ್ದೀನಿ. ಒಂದು ಸ್ಪೂನ್ ಅಲ್ಲ, ಒಂದು ಸ್ವಲ್ಪ ಅರಿಶಿನ ಹುಡಿ ಹಾಕಿಬಿಟ್ಟು ಇದನ್ನ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕಿ ಈಗ ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಪೇಸ್ಟ್ ಆಗಬೇಕು, ಅಲ್ಲಿ ತನಕ ಗ್ರೈಂಡ್ ಮಾಡಿ. ಅದರಲ್ಲಿ ಈ ಮೆಣಸಿನ ಬೀಜ ಏನಿದೆ ಅದು ಸಿಗಬಾರ್ದು, ಖಾಲಿ ಮಸಾಲೆ ಮಾತ್ರ ಚೆನ್ನಾಗಿ ರುಬ್ಬಿರಬೇಕು. ಈಗ ನಮ್ಮದು ಮಸಾಲೆ ರೆಡಿಯಾಗಿದೆ ಇದಕ್ಕೆ ಸುಕ್ಕಕ್ಕೆ ಹಾಕಲಿಕ್ಕೆ. ನೋಡಿ ಮಸಾಲೆದು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನಾವು ತುಳುನಾಡು ಸ್ಟೈಲಲ್ಲಿ ಆಲ್ಮೋಸ್ಟ್ ಹೀಗೆ ರೆಡ್ಡೇ ಇರುತ್ತೆ ಎಲ್ಲ ಮಸಾಲಾಸ್ ಮೀನಿಗೆ ಯೂಸ್ ಮಾಡುವಂಥದ್ದು. ನಾನು ಇದನ್ನು ನೆಕ್ಸ್ಟ್ ಮಾಡಲಿಕ್ಕೆ ಯೂಸ್ ಮಾಡಿರುವಂಥದ್ದು ಮಣ್ಣಿನ ಮಡಿಕೆಯಲ್ಲಿ ಬರುವಂಥ ಈ ಟೇಸ್ಟ್, ಮೀನಿನ ರುಚಿ ಇದೆಲ್ಲ ಬೇರೆ ಯಾವ ದೊಡ್ಡ ಕಾಸ್ಟ್ಲಿ ಏನು ಹೇಳ್ತೀವಿ ನಾವು ಪಾತ್ರೆಯಲ್ಲೂ ಸಿಗೋದಿಲ್ಲ. ಯಾಕಂತ ಹೇಳಿದರೆ ಅದರ ರುಚಿನೇ ಬೇರೆ. ನಾವು ಮೀನು ಮಾಡೋದಾದ್ರೂ ಮಣ್ಣಿಂದ ಪಾತ್ರೆಯಲ್ಲೇ ಮಾಡೋದು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ನೆಕ್ಸ್ಟ್ ನೀರುಳ್ಳಿ ಹಾಕಬೇಕು. ನೀರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ನೀರುಳ್ಳಿ ಎಲ್ಲ ಫ್ರೈ ಒಂದು ಸ್ವಲ್ಪ ಕಂದು ಕಲರ್ ಬರೋ ತನಕ ನಾನು ಫ್ರೈ ಮಾಡ್ತೀನಿ ನೀರುಳ್ಳಿನ. ಯಾಕಂತ ಹೇಳಿದರೆ ಚೆನ್ನಾಗಿ ರುಚಿ ಕೊಡುತ್ತೆ. ಕಂದು ಕಲರ್ ಬರೋ ತನಕ ಫ್ರೈ ಆದ ನಂತರ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ, ಓಕೆ ಈಗ ನಾನು ಇದು ಸಿಗಡಿ ಮಾಡೋದಾದ್ರೂ ಅಷ್ಟೇ, ಈ ನೀರುಳ್ಳಿ ಚೆನ್ನಾಗಿ ಕಂದು ಕಲರ್ ಬರಬೇಕು ನನಗೆ. ಅಲ್ಲಿ ತನಕ ನಾನು ಫ್ರೈ ಮಾಡ್ತಾನೆ ಇರ್ತೀನಿ. ಫ್ರೈ ಈಗ ಚೆನ್ನಾಗಾಗಿದೆ ನೋಡಿ, ಕಂದು ಕಲರ್ ಬಂದಿದೆ. ಅದಕ್ಕೆ ಈಗ ನಾನೀಗ ಏನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಮರವೈ ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಈಗ ನಾವು ಸ್ವಲ್ಪ ಹೊತ್ತು ಸಿಮ್ಮಲ್ಲಿ ಇಟ್ಟೆ ನಾನು, ಯಾಕಂದರೆ ತುಂಬ ಬಿಸಿ ಇತ್ತು. ಮತ್ತು ಸ್ವಲ್ಪ ಸೌಟ್ ಹಾಕಿಬಿಟ್ಟು ಒಂಚೂರು ಕಲಿಸ್ಕೊಳ್ಬೇಕಂದ್ರೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ನೀರುಳ್ಳಿನೂ ಅದನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಫ್ರೆಂಡ್ಸ್. ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ ನಾನು, ಒಂದು 5 ಮಿನಿಟ್ಸ್. ಯಾಕಂದರೆ ನೀರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಆಗಲಿ. ಹಾಗೆಯೇ ಇದಕ್ಕೆ ರುಬ್ಕೊಂಡಿರುವಂಥ ಈ ಮಸಾಲ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಮಸಾಲೆಗೆ ನೀರು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಇದಕ್ಕೆ ಮರವೈಗೆ ಹಾಕ್ತಿದ್ದೀನಿ. ಇವಾಗ ಒಂದು ಸ್ವಲ್ಪ ಹೊತ್ತು ನಾನು ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಹಾಗೆ ನಾವೀಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ಈ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಮಸಾಲೆ ಅದ್ರ ಚೆನ್ನಾಗಿ ಹೀರ್ಕೊಳ್ಬೇಕು, ಅದಕ್ಕೋಸ್ಕರ ನಾನು ಎಲ್ಲ ಒಟ್ಟಿಗೆ ಹಾಕ್ತಾಯಿರೋದು. ಕೆಲವರು ಉಪ್ಪು ಮತ್ತೆ ಹಾಕ್ತಾರೆ. ಉಪ್ಪು ಇವಾಗ ಮಸಾಲೆ ಜೊತೆ ಹಾಕಿದ್ರೇ ಅದು ಚೆನ್ನಾಗಿ ಹೀರ್ಕೊಳ್ಳೋದು ಮಾಂಸ. ಇವಾಗ ಒಂದು ಸ್ವಲ್ಪ ಹೊತ್ತು ನಾನು ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಒಂದು 15 ಮಿನಿಟ್ಸ್ ತನಕ ಒಂದು ಸ್ವಲ್ಪ ಚೆನ್ನಾಗಿ ಕುದೀಲಿ. ಯಾಕಂತ ಹೇಳಿದರೆ ನಾವು ಮಾಂಸನ ಆವಾಗ ಜಾಸ್ತಿ ಬೇಯಿಸ್ಕೊಳ್ಳಿಲ್ಲ, ಇವಾಗ ಮಸಾಲೆ ಜೊತೆ ಬೇಯಿಸಲಿ ಅಂತ ಹೇಳಿ ನಾನು ಇಟ್ಟಿರೋದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ ಮಸಾಲೆ. ಹೊಗೆ ಬರ್ತಾಯಿದೆ, ಫುಲ್ ಬಿಸಿ ಬಿಸಿ ಹೊಗೆ. ಮಸಾಲೆ ಕುದ್ದಷ್ಟು ರುಚಿ ಜಾಸ್ತಿ ಇರುತ್ತೆ. ಚೆನ್ನಾಗಿ ಕುದಿಬೇಕು ಮಸಾಲೆ ಯಾವತ್ತೂ. ಇವಾಗ ಕುದ್ದಿದೆ ಮಸಾಲೆ. ಇದಕ್ಕೆ ನಾನೀಗ ತೆಂಗಿನಕಾಯಿ ತುರಿ ಏನಿದೆ, ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹುರ್ಕೊಳ್ತಾರೆ. ನಾನೊಂದು ಸ್ವಲ್ಪ ಹೀಗೆ ಹಸಿನೇ ಹಾಕಿಬಿಡ್ತೀನಿ. ಎಣ್ಣೆಲಿ ಹುರ್ಕೊಳ್ಳೋಕ್ಕಿಂತ ನನಗಿದು ರುಚಿ ಚೆನ್ನಾಗಿರುತ್ತೆ. ಯಾಕಂತ ಹೇಳಿದರೆ ತೆಂಗಿನಕಾಯಲ್ಲಿ ಏನು ಈ ಹಾಲಿನ ಅಂಶ ಇರೋದು ಅದು ಬಿಟ್ಕೊಳತ್ತೆ. ನಾವೀಗ ಎಣ್ಣೆಲಿ ಹಾಕಿ ನಾವು ಹುರ್ಕೊಂಡು ನಂಗೆ ಅದರದ್ದು ಅಷ್ಟು ಟೇಸ್ಟ್ ಅನಿಸಲ್ಲ. ಅದು ಒಬ್ಬೊಬ್ಬರು ಮೆಥಡ್ ಚೇಂಜಸ್ ಇರುತ್ತೆ, ಒಂದೇ ಥರ ಮಾಡಬೇಕಂತ ಏನಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಆಗೋ ತನಕ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಯ್ತಲ್ಲ. ಒಂದು ಸ್ವಲ್ಪ ಕೊಬ್ಬರಿ ಅದರೊಟ್ಟಿಗೆ ಬೇಯಬೇಕು. ಯಾಕಂತ ಹೇಳಿದರೆ ಇಲ್ಲಾಂದರೆ ಅಳಿಸೋಗ್ಬಿಡತ್ತೆ ಬೇಗ. ಚೆನ್ನಾಗಿ ಕೊಬ್ಬರಿ ಬೆಂದಾಗಿ ರೆಡಿಯಾಗಿದೆ ಫ್ರೆಂಡ್ಸ್ ಮರವೈ ಸುಕ್ಕ. ಬನ್ನಿ ಇದನ್ನ ಟೇಸ್ಟ್ ಮಾಡೋಣ.
ಸೂಪರಾಗಿ ಬಂದಿದೆ. ಉಪ್ಪು, ಖಾರ, ಹುಳಿ ಎಲ್ಲನೂ ಪರ್ಫೆಕ್ಟಾಗಿದೆ. ನೀವು ಇದನ್ನ ಒಮ್ಮೆ ನಿಮ್ಮ ಮನೇಲಿ ಟ್ರೈ ಮಾಡಿ. ಹಾಗೆ ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾಯಿದ್ದೀನಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.